ತುಳಸಿದಾಸರ ಖ್ಯಾತಿ ಎಲ್ಲ ಕಡೆ ಹರಡಿರುತ್ತೆ. ಇವರ ಖ್ಯಾತಿಯ ಬಗ್ಗೆ ಮೊಘಲ್ ಚಕ್ರವರ್ತಿ ಅಕ್ಬರನಿಗೆ ಕೂಡ ತಿಳಿಯುತ್ತೆ. ಇವರನ್ನ ಪರೀಕ್ಷೆ ಮಾಡೋದಕ್ಕೆ ಅಂತ ಆಸ್ಥಾನಕ್ಕೆ ಕರೆಸ್ತಾರೆ. ಇಲ್ಲೇ ಎದುರಿಗೆ ಯಾವುದಾದ್ರೂ ಒಂದು ಪವಾಡ ಮಾಡಿ ತೋರಿಸ್ಬೇಕು ಅಂತ ರಾಜಾಜ್ಞೆ ಮಾಡ್ತಾರೆ. ಸ್ವಾಮಿ, ಪವಾಡ ಮಾಡೋದಕ್ಕೆ ನಾನೇನು ದೇವಮಾನವನ? ನಾನೊಬ್ಬ ಸಾಮಾನ್ಯ ಶ್ರೀರಾಮನ ಭಕ್ತ. ಶ್ರೀರಾಮನ ಕೃಪೆಯಿಂದ ಮಾತ್ರ ಪವಾಡಗಳು ನಡೆಯಬಹುದು ಅಂತ ತುಳಸಿದಾಸರು ಹೇಳಿದಾಗ ಅಕ್ಬರನಿಗೆ ಸಿಟ್ಟು ಬರುತ್ತೆ. ರಾಜಾಜ್ಞೆಯ ತಿರಸ್ಕಾರ ಅಂತ ಹೇಳಿ ಫತೇಪುರ್ ಸಿಕ್ರಿಯ ಸೆರೆಮನೆಯಲ್ಲಿ ತುಳಸಿದಾಸರನ್ನ ಬಂಧಿಸಲಾಗುತ್ತೆ. ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಇವತ್ತು ಹನುಮಾನ್ ಚಾಲೀಸದ ಮಹತ್ವದ ಜೊತೆ ನಾನು ಬಂದಿದ್ದೀನಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ. ಯಾರ ಭುಜ ಬಲದ ಮುಂದೆ ಪರ್ವತಗಳೇ ನಡುಗುತ್ತವೆಯೋ, ಯಾರ ಲಂಕಾದಹನದ ಅಬ್ಬರಕ್ಕೆ ರಾಕ್ಷಸ ಕುಲವೇ ತತ್ತರಿಸಿತೋ, ಅಂತಹ ಧೀಮಂತ ಸೂರ್ಯನನ್ನೇ ಹಣ್ಣೆಂದು ಭಾವಿಸಿ ನೆಗೆದ ಸಾಹಸದ ಸಂಕೇತ, ಸಮುದ್ರವನ್ನೇ ಹಾರಿ ಲಂಕೆ ತಲುಪಿದ ಧೈರ್ಯದ ಮೂರ್ತಿ, ಪ್ರಭು ಶ್ರೀರಾಮಚಂದ್ರನ ಪಾದ ಸೇವೆಯಲ್ಲಿ ಪರಮ ಸುಖ ಕಾಣುವ ಮಹಾನ್ ರಾಮಭಕ್ತ ಹನುಮಂತನ ಅಪಾರ ಶಕ್ತಿ, ಅದ್ಭುತ ಮಹಿಮೆ ಹಾಗೂ ಭಕ್ತಿಯ ಸಾರವನ್ನ 40 ಚೌಪದಿಗಳಲ್ಲಿ ಹಿಡಿದಿಟ್ಟ ಸುಂದರ ಕಾವ್ಯ ಹನುಮಾನ್ ಚಾಲೀಸನು ಶಕ್ತಿಶಾಲಿ ಸ್ತೋತ್ರದ ಹಿಂದಿನ ರಹಸ್ಯವೇನು? ಸೋಲನ್ನೇ ಗೆಲುವನ್ನಾಗಿ ಮಾಡುವ, ಭಯವನ್ನೇ ಭಕ್ತಿಯನ್ನಾಗಿ ಬದಲಾಯಿಸುವ ಈ ಸ್ತೋತ್ರ ಪಠಣದಿಂದ ನಮ್ಮ ಜೀವನದಲ್ಲಿ ಆಗುವಂತಹ ಪವಾಡಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಹನುಮಾನ್ ಚಾಲೀಸನ ಜಗತ್ತಿಗೆ ನೀಡಿದವರು ತುಳಸಿದಾಸರು. ಇವರು ಶ್ರೀರಾಮಚಂದ್ರನ ಪರಮ ಭಕ್ತರು. ರಾಮಚರಿತ ಮಾನಸವನ್ನ ರಚಿಸಿದವರು ಇವರಿಗೆ. ಇವರ ಕಾಲ ಸುಮಾರು 16ನೇ ಶತಮಾನ. ಉತ್ತರ ಪ್ರದೇಶದ ರಾಜಪುರದಲ್ಲಿ ಇವರು ಜನಿಸ್ತಾರೆ. ಹನುಮಾನ್ ಚಾಲೀಸನ ಸೆರೆಮನೆಯಲ್ಲಿ ಇರುವಾಗ ಇವರು ರಚಿಸ್ತಾರಂತೆ. ಆ ಕಾಲದಲ್ಲಿ ತುಳಸಿದಾಸರ ಖ್ಯಾತಿ ಎಲ್ಲ ಕಡೆ ಹರಡಿರುತ್ತೆ. ಇವರ ಖ್ಯಾತಿಯ ಬಗ್ಗೆ ಮೊಘಲ್ ಚಕ್ರವರ್ತಿ ಅಕ್ಬರನಿಗೆ ಕೂಡ ತಿಳಿಯುತ್ತೆ. ಇವರನ್ನ ಪರೀಕ್ಷೆ ಮಾಡೋದಕ್ಕೆ ಅಂತ ಆಸ್ಥಾನಕ್ಕೆ ಕರೆಸ್ತಾರೆ. ಇಲ್ಲೇ ಎದುರಿಗೆ ಯಾವುದಾದ್ರೂ ಒಂದು ಪವಾಡ ಮಾಡಿ ತೋರಿಸ್ಬೇಕು ಅಂತ ರಾಜಾಜ್ಞೆ ಮಾಡ್ತಾರೆ. ಸ್ವಾಮಿ, ಪವಾಡ ಮಾಡೋದಕ್ಕೆ ನಾನೇನು ದೇವಮಾನವನ? ನಾನೊಬ್ಬ ಸಾಮಾನ್ಯ ಶ್ರೀರಾಮನ ಭಕ್ತ. ಶ್ರೀರಾಮನ ಕೃಪೆಯಿಂದ ಮಾತ್ರ ಪವಾಡಗಳು ನಡೆಯಬಹುದು ಅಂತ ತುಳಸಿದಾಸರು ಹೇಳಿದಾಗ ಅಕ್ಬರನಿಗೆ ಸಿಟ್ಟು ಬರುತ್ತೆ. ರಾಜಾಜ್ಞೆಯ ತಿರಸ್ಕಾರ ಅಂತ ಹೇಳಿ ಫತೇಪುರ್ ಸಿಕ್ರಿಯ ಸೆರೆಮನೆಯಲ್ಲಿ ತುಳಸಿದಾಸರನ್ನ ಬಂಧಿಸಲಾಗುತ್ತೆ. ಸೆರೆಮನೆಯಲ್ಲಿ ತುಳಸಿದಾಸರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಶ್ರೀರಾಮಚಂದ್ರನನ್ನ ಧ್ಯಾನಿಸ್ತಾ ಹನುಮಂತನ ಕುರಿತಾಗಿ 40 ಸಾಲುಗಳನ್ನ ರಚಿಸ್ತಾರೆ. 40 ಸಾಲುಗಳು ಮುಗಿತಾ ಇದ್ದ ಹಾಗೆ ನಿಜವಾದ ಪವಾಡ ನಡೆಯುತ್ತೆ. ಅದೆಲ್ಲಿಂದಲೂ ಸಾವಿರಾರು ಕೋತಿಗಳು ಅಕ್ಬರನ ಅರಮನೆ ಮತ್ತೆ ಜೈಲಿನ ಮೇಲೆ ದಾಳಿ ಮಾಡುತ್ತವೆ. ಕೋತಿಗಳನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಜವಾದ ಪವಾಡ ಈಗ ನಡೀತಾ ಇದೆ ಅನ್ನೋದು ಅಕ್ಬರನಿಗೆ ಗೊತ್ತಾಗುತ್ತೆ. ತಕ್ಷಣ ತುಳಸಿದಾಸರನ್ನ ಜೈಲಿನಿಂದ ಬಿಡುಗಡೆ ಮಾಡ್ತಾರೆ. ಕೋತಿಗಳೆಲ್ಲ ತನ್ನಿಂತಾನಾಗಿ ಮಾಯ ಆಗಿಬಿಡುತ್ತೆ. ಹೀಗೆ ರಚನೆಯಾದ ಹನುಮಾನ್ ಚಾಲೀಸದಲ್ಲಿ ಹನುಮಂತನ ಜೀವನದ ಭವ್ಯ ಚಿತ್ರಣವೇ ಇದೆ. ಇದನ್ನ 4 ಭಾಗಗಳಾಗಿ ವಿಂಗಡಿಸ್ತಾರೆ. ಆರಂಭದ ಭಾಗ ಹನುಮಂತನ ಪರಾಕ್ರಮವನ್ನ ವರ್ಣಿಸುವಂಥದ್ದು. ಶ್ರೀರಾಮನ ಸೇವೆಗಾಗಿ ಮುಡಿಪಾದ ಹನುಮಂತನ ಬಗ್ಗೆ ಇದೆ. 3ನೇ ಭಾಗದಲ್ಲಿ ಸಂಕಷ್ಟ ನಿವಾರಕ ಹನುಮಂತನ ಬಗ್ಗೆ ಇದೆ. 4ನೇ ಭಾಗದಲ್ಲಿ ಸಿದ್ಧಿ ಮತ್ತೆ ಬುದ್ಧಿ ಪ್ರದಾಯಕ ಹನುಮಂತನ ಬಗ್ಗೆ ಇದೆ. ಹನುಮಾನ್ ಚಾಲೀಸ್ ಅವಧಿ ಭಾಷೆಯಲ್ಲಿದೆ. ಇದನ್ನ ಒಂದು ಹಿಂದಿಯ ಆಡು ಭಾಷೆ ಅಥವಾ ಹಿಂದಿಯ ಉಪಭಾಷೆ ಅಂತ ಹೇಳ್ಬೋದು, ಅಥವಾ ಹಿಂದಿಯ ಪ್ರಾಚೀನ ರೂಪ ಅಂತಾನು ಹೇಳ್ಬೋದು. ಈಗ ಕನ್ನಡದಲ್ಲಿ ಹಳೆಗನ್ನಡ ಅಂತ ಇದೆ ಅಲ್ವಾ, ಅದೇ ಥರ. ಇನ್ನು ಹನುಮಾನ್ ಚಾಲೀಸನ್ನ ಯಾವಾಗ ಪಠಿಸಬೇಕು ಅಂತಂದ್ರೆ ಪ್ರತಿದಿನ ಪಠಿಸಬಹುದು.
ಪ್ರತಿದಿನ ಆಗಲಿಲ್ಲ ಅಂದರೆ ಮಂಗಳವಾರ ಮತ್ತು ಶನಿವಾರ ಪಠಿಸಿದರೆ ಉತ್ತಮ ಅಂತ ಹೇಳ್ತಾರೆ. ಮಂಗಳವಾರ ಪಠಿಸೋದ್ರಿಂದ ಮಂಗಳ ದೋಷ ನಿವಾರಣೆ ಆಗುತ್ತೆ, ಶನಿವಾರ ಪಠಿಸೋದ್ರಿಂದ ಶನಿ ದೋಷ ನಿವಾರಣೆ ಆಗುತ್ತೆ ಅನ್ನೋದಕ್ಕೂ ಒಂದು ಕಥೆ ಇದೆ. ರಾವಣ ಶನಿದೇವರನ್ನ ಬಂಧಿಸಿ ಇಟ್ಟಿರ್ತಾನಂತೆ. ಸೀತಾಮಾತೆಯನ್ನ ಹುಡುಕಿಕೊಂಡು ಹನುಮಂತ ಲಂಕೆಗೆ ಬಂದಾಗ ಸೆರೆಯಲ್ಲಿ ಇದ್ದಂತಹ ಶನಿದೇವರನ್ನ ನೋಡಿ ಸೆರೆಯಿಂದ ಬಿಡುಗಡೆ ಮಾಡ್ತಾರಂತೆ. ಶನಿದೇವರು ಪ್ರಸನ್ನನಾಗಿ ನಿನ್ನ ಭಕ್ತರಿಗೆ ನಾನು ತೊಂದರೆ ಕೊಡೋದಿಲ್ಲ ಅಂತ ವರ ನೀಡ್ತಾರೆ. ಅದಕ್ಕೆ ಹೇಳೋದು ಹನುಮಾನ್ ಚಾಲೀಸ್ ಪಠಿಸಿದ್ರೆ ಶನಿ ದೋಷ ನಿವಾರಣೆ ಆಗುತ್ತೆ ಅಂತ. ಇನ್ನು ಹನುಮಾನ್ ಚಾಲೀಸ್ ಯಾವ ಸಮಯದಲ್ಲಿ ಪಠಿಸಬಹುದು ಅಂದರೆ ಬ್ರಾಹ್ಮಿ ಮುಹೂರ್ತ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ, ತುಂಬ ಭಯ ಆದಾಗ, ತುಂಬ ಸಂಕಟದಲ್ಲಿ ಇರುವಾಗ ಪಠಿಸಿದರೆ ಮನೋಬಲ ಹೆಚ್ಚಾಗುತ್ತೆ. ಸ್ನಾನ ಮಾಡಿ ದೇವರ ಮುಂದೆ ಚಾಪೆ ಅಥವಾ ಮಣೆ ಮೇಲೆ ಕೂತು ಏಕಾಗ್ರತೆಯಿಂದ ಪಠಿಸಬೇಕು. ಹನುಮಂತ ಬ್ರಹ್ಮಚಾರಿ ಹೆಣ್ಣು ಮಕ್ಕಳು ಇದನ್ನು ಪಠಿಸಬಹುದಾ ಅಂತ ಕೇಳಿದರೆ ಖಂಡಿತ ಪಠಣೆ ಮಾಡಬಹುದು. ಸೀತಾಮಾತೆಯ ದುಃಖ ನಿವಾರಿಸಿದ್ದೇ ಹನುಮಂತ. ಹಾಗಾಗಿ ಹೆಣ್ಣು ಗಂಡು ಭೇದ ಇಲ್ಲದೆ ಪಠಿಸಬಹುದು. ಮಕ್ಕಳು ಪಠಣೆ ಮಾಡಿದರೆ ಕೂಡ ತುಂಬ ಒಳ್ಳೆಯದು, ಜ್ಞಾನ ವೃದ್ಧಿ ಆಗುತ್ತೆ. ಇನ್ನು ಹನುಮಾನ್ ಚಾಲೀಸ್ ಪಠಣದಿಂದ ಉಪಯೋಗ ಏನು ಅಂತ ನೋಡೋಣ. ಮುಖ್ಯವಾಗಿ ಭಯ ಮತ್ತು ಆತಂಕ ಆದಾಗ ಹನುಮಾನ್ ಚಾಲೀಸ್ ಪಠಣೆ ಮಾಡೋದು ತುಂಬ ಒಳ್ಳೆಯದು. ಭೂತ ಪಿಶಾಚ ನಿಕಟ ನಹಿ ಆವೈ, ಮಹಾವೀರ ಜಪ ನಾಮ ಸುನಾವೈ. ಧೈರ್ಯ ಹೆಚ್ಚುತ್ತೆ. ನಕಾರಾತ್ಮಕ ಶಕ್ತಿಗಳು ಹತ್ತಿರ ಬರೋದಿಲ್ಲ. ದೀರ್ಘಕಾಲದ ಕಾಯಿಲೆಯಿಂದ ಬಳಲ್ತಾ ಇರೋರು, ಮಾನಸಿಕ ಒತ್ತಡದಲ್ಲಿ ಇರೋರು ಪಠಿಸಿದರೆ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಸುಧಾರಿಸುತ್ತೆ. ನಾಸೈ ರೋಗ ಹರೈಸಬು ಪೀರ, ಜಪತ ನಿರಂತರ ಹನುಮತ್ ಬೀರ ಅಂತ ಹೇಳಿದ್ದು ಇದಕ್ಕೆ. ದುರ್ಗಮ ಕಾಜ ಜಗತ್ತಿಗೆ ಜೇತೆ, ಸುಗಮ ಅನುಗ್ರಹ ತುಮರೇ ತೇತೆ. ತುಂಬ ಕಷ್ಟದ ಸಮಯದಲ್ಲಿ ಹನುಮಾನ್ ಚಾಲೀಸ್ ಬದುಕಿಗೆ ಬೆಳಕಾಗುತ್ತೆ. ಇನ್ನು ವಿಜ್ಞಾನದ ಪ್ರಯೋಗ ಎಲ್ಲ ಮಂತ್ರಗಳ ಮೇಲೆ ಕೂಡ ನಡೆದಿದೆ, ಹಾಗೆ ಶಕ್ತಿ ಇದೆ ಅಂತ ಒಪ್ಕೊಂಡಿದೆ. ಏಕಾಗ್ರತೆಯಿಂದ ಯಾವುದೇ ಮಂತ್ರಗಳನ್ನು ಪಠಿಸ್ತಾ ಇದ್ರೂ ಒತ್ತಡ ನಿವಾರಕ ಹಾರ್ಮೋನುಗಳು ದೇಹದಲ್ಲಿ ರಿಲೀಸ್ ಆಗುತ್ತೆ. ಮೆದುಳಿನ ಅಲೆಗಳನ್ನು ಶಾಂತವಾಗಿರಿಸುತ್ತೆ. ನಮ್ಮ ಪ್ರಭಾವಲಯ ಅಂದರೆ ಆರಾ ಅಂತ ನಾವೇನು ಹೇಳ್ತೀವಲ್ಲ ಅದನ್ನು ಸ್ಟ್ರಾಂಗ್ ಆಗಿ ಇರಿಸುತ್ತೆ. ಹನುಮಾನ್ ಚಾಲೀಸ ಮತ್ತು ಗಾಯತ್ರಿ ಮಂತ್ರದಲ್ಲಿ ಹೈ ವೈಬ್ರೇಷನ್ ಇದೆ ಅನ್ನೋದು ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿದೆ. ಯುಗ ಸಹಸ್ರ ಯೋಜನ ಪರಭಾನು ಲಿಯೋತಾಹಿ ಮಧುರ ಫಲ ಜಾನು. ನೋಡಿ, ಈ ಸಾಲಿನಲ್ಲಿ ಆ ಕಾಲಕ್ಕೆ ಯಾವುದೇ ಟೆಲಿಸ್ಕೋಪ್ ಇಲ್ಲದೆ ಸೂರ್ಯ ಮತ್ತು ಭೂಮಿಯ ನಡುವಿನ ದೂರವನ್ನು ತುಂಬ ಹತ್ತಿರದ ಅಂದಾಜಿನಲ್ಲಿ ಉಲ್ಲೇಖಿಸಿದ್ದಾರೆ ತುಳಸಿದಾಸರು. ಅಂದರೆ ತುಂಬ ಆಶ್ಚರ್ಯ ಆಗುತ್ತೆ. ಯುಗ ಅಂದರೆ 12,000 ವರ್ಷಗಳು, ಸಹಸ್ರ ಅಂದರೆ 1,000, ಯೋಜನ ಅಂದರೆ 8 ಮೈಲಿ. ಇದನ್ನು ಗುಣಿಸಿ ಕಿಲೋಮೀಟರ್ಗೆ ಬದಲಾಯಿಸಿದಾಗ ಈಗ ನಾಸಾ ಏನು ಹೇಳ್ತಾ ಇದೆ ನೋಡಿ, ಆ ದೂರಕ್ಕೂ ಇಲ್ಲಿರೋ ಲೆಕ್ಕಕ್ಕೂ ತುಂಬ ಹೊಂದಿಕೆ ಆಗುತ್ತೆ. ಸುಮಾರು 15 ಕೋಟಿ ಕಿಲೋಮೀಟರ್. ಅದಕ್ಕೆ ನಾನು ಯಾವತ್ತೂ ಹೇಳ್ತೀನಿ, ವಿಜ್ಞಾನಕ್ಕೆ ಮೂಲವೇ ನಮ್ಮ ವೇದ ಪುರಾಣಗಳು ಅಂತ. ಹಾಗಾಗಿ ದೇವರ ನಾಮಸ್ಮರಣೆಯ ಮೂಲಕ ನಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸೋಣ. ಎಲ್ಲಿ ರಾಮನಾಮ ಪಠಣ ಆಗುತ್ತೋ ಅಲ್ಲಿ ಹನುಮಂತ ಸದಾ ಇರ್ತಾರೆ. ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ. ರಾಮನಾಮ ವರಾನನೆ. ಹನುಮಂತನ ಭಕ್ತಿ, ರಾಮನ ಶಕ್ತಿ ಎಲ್ಲರನ್ನ ಕಾಪಾಡಲಿ ಅಂತ ಹೇಳ್ತಾ ನಮ್ಮನ್ನು ಬೆಂಬಲಿಸ್ತಾ ಇರೋ ನಮ್ಮ ಎಲ್ಲ ಬಂಧುಗಳಿಗೆ ಧನ್ಯವಾದ.